ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपददं देवं सिद्धारूढमहं भजे। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। नारायणं नमस्कृत्य नरं चैव नरोत्तमं देवीं सरस्वती व्यासं ततो जयमुदीरयेत्. ಶ್ರೀಕೃಷ್ಣ ಪರಮಾತ್ಮನ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ ಅವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಶ್ರೀಮದ್ ಭಗವದ್ಗೀತೆ 2ನೇ ಅಧ್ಯಾಯ 41ನೇ ಶ್ಲೋಕ. ವ್ಯವಸಾಯಾತ್ಮಿಕಾ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಕುರುನಂದನ ಇಹ ವ್ಯವಸಾಯಾತ್ಮಿಕಾ ಬುದ್ಧಿ ಏಕಾ ಭವತಿ ಅವ್ಯವಸಾಯಿನಾಂ ಬುದ್ಧಯಃ ಹಿ ಬಹುಶಾಖಾ ಚ ಅನಂತಾಃ. ಹೇ ಅರ್ಜುನ, ಕರ್ಮಯೋಗದೊಳಗೆ ನಿಶ್ಚಯಾತ್ಮಕವಾಗಿರತಕ್ಕಂಥ ಬುದ್ಧಿ ಎನ್ನುವಂಥದ್ದು ಅದು ಒಂದೇ ಇರ್ತದೆ ಅಂತ. ಆದರೆ ಅಸ್ಥಿರವಾಗಿರ್ತಕ್ಕಂಥ ವಿಚಾರವುಳ್ಳಂಥ ವಿವೇಕಹೀನರಾಗಿರ್ತಕ್ಕಂಥ ಈ ಸಕಾಮ ಭಾವನೆಯಿಂದ ಏನು ಕರ್ಮಗಳನ್ನು ಮಾಡ್ತಾರಲ್ಲ, ಆ ಮನುಷ್ಯರ ಬುದ್ಧಿ ಅದು ನಿಶ್ಚಯವಾಗಿಯೂ ಅನೇಕ ಭೇದವುಳ್ಳದ್ದಾಗಿರ್ತದೆ, ಅದು ಅನಂತವಾಗಿರ್ತದೆ ಅಂಥೇಳಿ ಈ ಶ್ಲೋಕದಲ್ಲಿ ಭಗವಂತ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾನೆ. ಪೂರ್ವದಲ್ಲಿ ಕರ್ಮಯೋಗದ ಮಹತ್ವವನ್ನು ನಮಗೆ ತಿಳಿಸ್ಕೊಂಡು ಬಂದರು. ಅದರ ಒಂದು ಆಚರಣೆಯ ವಿಧಿಯನ್ನು ತಿಳಿಸಲಿಕ್ಕೆ ಮೊದಲು ಆ ಕರ್ಮಯೋಗದಲ್ಲಿ ಅತಿ ಅವಶ್ಯಕವಾಗಿರ್ತಕ್ಕಂಥ ಆ ಕರ್ಮಯೋಗಿಯ ಒಂದು ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಸಮಬುದ್ಧಿ, ಅದು ಸ್ಥಿರವಾದ ಬುದ್ಧಿ, ಮತ್ತು ಆ ಯೋಗದೊಳಗೆ ಬಾಧಕವಾಗಿರ್ತಕ್ಕಂಥ ಈ ಸಕಾಮ ಮನುಷ್ಯರ ಒಂದು ಬೇರೆ ಬೇರೆಯಾಗಿರ್ತಕ್ಕಂಥ ಬುದ್ಧಿಯ ಭೇದಗಳನ್ನು ಭಗವಂತ ಈ ಶ್ಲೋಕದಲ್ಲಿ ತಿಳಿಸಲಿಕ್ಕೆ ಹೊರಟಿದ್ದಾನೆ. ಅಂದರೆ ಕರ್ಮಯೋಗಿಗಳಾಗಬೇಕಾದ್ರೆ ನಮಗೆ ತಿಳುವಳಿಕೆ ಬೇಕು, ನಮಗೆ ಜ್ಞಾನ ಬೇಕು. ತಿಳುವಳಿಕೆ ಇಲ್ಲದಂಥ ಕರ್ಮ ಅದು ಕರ್ಮ ಅನಿಸ್ಕೊಳ್ಳಂಗಿಲ್ಲ, ಅದು ಬರೀ ಕರ್ಮ ಅನಿಸ್ಕೊಳ್ತದೆ, ಅದು ಕರ್ಮಯೋಗ ಆಗಂಗಿಲ್ಲ. ಹಾಗಾದರೆ ಈ ಕರ್ಮಯೋಗಗಳಿಗೆ ಇರಬೇಕಾಗಿರ್ತಕ್ಕಂಥ ತಿಳುವಳಿಕೆ ಏನು ಅನ್ನೋದ್ರ ಬಗ್ಗೆ ಈ ಶ್ಲೋಕದಲ್ಲಿ ಭಗವಂತ ಸ್ಪಷ್ಟಪಡಿಸ್ತಾ ಇದ್ದಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ. ಇಲ್ಲಿ ಅಚಲವಾಗಿರತಕ್ಕಂಥ ಸ್ಥಿರವಾಗಿರತಕ್ಕಂಥ ಒಂದು ನಿಶ್ಚಯವಾಗಿರ್ತಕ್ಕಂಥ ಯಾವ ಬುದ್ಧಿಯ ಸ್ವರೂಪ ಅನ್ನುವಂಥದ್ದಲ್ಲ, ಅದನ್ನು 39ನೇ ಶ್ಲೋಕದೊಳಗೆ ಭಗವಂತ ಯಾವ ಬುದ್ಧಿಯಿಂದ ನಾವು ಕೂಡಿಕೊಂಡು ಹಲವು ಕರ್ಮಬಂಧನದಿಂದ ಮುಕ್ತರಾಗುವುದನ್ನು ತಿಳಿಸಿದ್ದಾನೋ ಅಂಥ ಒಂದು ಸ್ಥಾಯಿ ಸಮಭಾವ ರೂಪವಾಗಿರುವಂಥ ಆ ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಬುದ್ಧಿ ಇಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿಸಿಕೊಳ್ತದೆ. ವ್ಯವಸಾಯಾತ್ಮಿಕ ಬುದ್ಧಿ ಅಂತಂದರೆ ಏನಿಲ್ಲಿ ಸಮಭಾವ ರೂಪವಾಗಿರ್ತಕ್ಕಂಥ, ಅದು ಸ್ಥಿರವಾಗಿರುವಂಥ ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಬುದ್ಧಿ ಅಂತ. ಅದು ಕರ್ಮಬಂಧನದಿಂದ ಅದು ಮುಕ್ತರನ್ನಾಗಿ ಮಾಡ್ತದೆ. ಅದಕ್ಕೆ ಯಾಕಂದರೆ ಈ ಪ್ರಕರಣದಲ್ಲಿ ಇದೇ ಒಂದು ಅರ್ಥದೊಳಗೆ ಬುದ್ಧಿ ಅನ್ನುವಂಥ ಶಬ್ದದ ಪ್ರಯೋಗ ಆಗೈತಿ. ಬುದ್ಧಿ ಅದ, ಕೇವಲ ಏಕಮಾತ್ರವಾಗಿರ್ತಕ್ಕಂಥ ಯಾವ ಸಚ್ಚಿದಾನಂದ ಪರಮಾತ್ಮನದ್ದೇ ನಿಶ್ಚಯ ಇರ್ತದೆ ಅಂತ. ನಮ್ಮ ಬುದ್ಧಿಯೊಳಗೆ
ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣವಾಗಿರ್ತಕ್ಕಂಥ ಆತ್ಮನ ಒಂದು ಚಿಂತನೆ ಇರಬೇಕು. ಅದರಲ್ಲಿ ನಮ್ಮ ಬುದ್ಧಿ ಅಚಲಾಗಿರಬೇಕು. ಪರಮಾತ್ಮನಲ್ಲಿ ನಮ್ಮ ಬುದ್ಧಿ ಬೆರಿಬೇಕಂತಾರೆ ಅವರು. ಮತ್ತು ಈ ನಾನಾ ರೀತಿಯಾಗಿರ್ತಕ್ಕಂಥ ಭೋಗಗಳಾಗಲಿ ಅವುಗಳ ಒಂದು ಪ್ರಾಪ್ತಿಯ ಉಪಾಯಗಳಿಗೆ ಅಲ್ಲಿ ನಮಗೆ ಅಲ್ಲಿ ನಿಶ್ಚಯ ಇರಂಗಿಲ್ಲ, ಅಲ್ಲಿ ಸ್ಥಿರ ಹಂಗಿರ, ಅಲ್ಲಿ ಅದಕ್ಕೆ ಸ್ಥಾನ ಇಲ್ಲ ಅಂತ ಈ ಏಕೇಹ ಕರುಣಂದನ ಅಂತ ಹೇಳ್ತಾನೆ. ಇಲ್ಲಿ ಏಕಬುದ್ಧಿ ಯಾವುದು ಅಂತಂದರೆ ಪರಬ್ರಹ್ಮದಲ್ಲಿ ನೆಲೆಸಿರ್ತಕ್ಕಂಥ ಬುದ್ಧಿ, ಅದು ಸ್ಥಿರ ಬುದ್ಧಿ ಅಂತ ಹೇಳಿಸ್ಕೊಳ್ತದೆ, ಸಮಬುದ್ಧಿ ಅಂತ ಹೇಳಿಸ್ಕೊಳ್ತದೆ. ಅದ ಭೋಗದಲ್ಲಿ ನಮ್ಮ ಬುದ್ಧಿ ಆಸಕ್ತಿ ಆಗಿತ್ತು ಅಂತಂದ್ರೆ ಅದು ಸ್ಥಿರವಾದ ಬುದ್ಧಿ ಅಂತ ಹೇಳಿಸ್ಕೊಳ್ಳೋದಿಲ್ಲ. ಯಾಕಂದರೆ ನಾನಾ ಭೋಗಗಳ ಇಚ್ಛೆ ಅನ್ನುವಂಥದ್ದು ನಮಗುಂಟಾದಾಗ ಅದು ಅಸ್ಥಿರವಾಗಿರ್ತಕ್ಕಂಥ ಬುದ್ಧಿ ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ಭಗವಂತ ಏನು ಹೇಳಿದ, ಅವ್ಯವಸಾಯಿನಾಂ ಅಂತ ಹೇಳ್ತಾನೆ. ಅವ್ಯವಸಾಯಿ ಆಗಿರ್ತಕ್ಕಂಥ ಬುದ್ಧಿ ಯಾವುದು, ಅದು ಎಷ್ಟು ಭೇದವುಳ್ಳದ್ದು, ಅದು ಎಷ್ಟು ಅನಂತವಾಗಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಯಾರಲ್ಲಿ ಮೇಲೆ ಹೇಳಿರ್ತಕ್ಕಂಥ ಒಂದು ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಬುದ್ಧಿ ಇರುವುದಿಲ್ಲವೋ, ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಬುದ್ಧಿ ಯಾರಿಗಿರ್ತದೆ ಅಂದರೆ ಜ್ಞಾನಿಗಳಿಗಿರ್ತದೆ. ಅವರು ಪರಬ್ರಹ್ಮ ಸ್ವರೂಪದಲ್ಲಿಯೇ ತಮ್ಮ ಬುದ್ಧಿಯನ್ನು ದೃಢ ಮಾಡಿಕೊಂಡಿರ್ತಾರೆ. ಅವ್ರ ಬುದ್ಧಿ ಅನ್ನುವಂಥದ್ದು ಸ್ಥಿರ ಇರ್ತದೆ. ಆದರೆ ಈ ಅಜ್ಞಾನದಿಂದ ಕೂಡಿಕೊಂಡಿರುವಂಥ ಜೀವರುಗಳದಾರಲ್ಲ, ಅವರಲ್ಲಿ ಒಂದು ವಿಷಮ ಭಾವ ಇರುವುದರಿಂದ ಅವರ ಅಂತಃಕರಣ ಮೋಹದಿಂದ ಕೂಡಿಕೊಂಡಿರ್ತದೆ. ಅವರು ವಿವೇಕಹೀನರಾಗಿರ್ತಾರೆ. ಅವರಲ್ಲಿ ವಿಚಾರ ಶಕ್ತಿ ಇರಂಗಿಲ್ಲ, ಆತ್ಮನಾತ್ಮಗಳ ಒಂದು ವಿವೇಕ ಅನ್ನುವಂಥದ್ದು ಇರಂಗಿಲ್ಲ. ಅವರು ಯಾವಾಗಲೂ ಭೋಗದಲ್ಲಿ ಆಸಕ್ತರಾಗಿರ್ತಾರೆ. ಪ್ರಪಂಚದ ಏನು ಭೋಗಗಳದಾವಲ್ಲ, ಸ್ತ್ರೀ ಪುತ್ರ ಧನ ಕನಕ ವಜ್ರ ವೈಡೂರ್ಯ ಅನೇಕ, ಅಥವಾ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ ಈ ಪಂಚ ವಿಷಯಗಳಲ್ಲಿಯೇ ಅವ್ರ ಮನಸ್ಸನ್ನುವಂಥದ್ದು ಆಸಕ್ತಿಯನ್ನು ಪಡ್ಕೊಂಡಿರ್ತದೆ. ಅದಕ್ಕೆ ಅವರಿಗೆ ಅವ್ಯವಸಾಯಿನಾಂ ಅಂತ ಹೇಳಿದರು. ಅಂದರೆ ಅವರ ಬುದ್ಧಿ ಅನ್ನುವಂಥದ್ದು ಸ್ಥಿರವಾಗಿ ಇರೋದಿಲ್ಲ ಅಂತ, ಅಸ್ಥಿರವಾದ ಬುದ್ಧಿಯುಳ್ಳವರು ಅಂತ. ಮತ್ತು ಅವರ ಬುದ್ಧಿಗಳು ಅನೇಕ ಭೇದಗಳುಳ್ಳವುಗಳಾಗಿದ್ದಾವೆ ಅಂತ, ಮತ್ತು ಅನಂತ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ನಾವು ಸಕಾಮ ಭಾವದಿಂದ ನಮಗೆ ಸ್ವರ್ಗದ ಅಪೇಕ್ಷೆ ಇದೆ ಅಂತ ತಿಳ್ಕೊಳ್ರಿ ನೀವು. ಆ ಸ್ವರ್ಗವನ್ನು ಪಡೆಯುವುದಕ್ಕೋಸ್ಕರವಾಗಿ ನಾವು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಯಜ್ಞಯಾಗಾದಿ ಕರ್ಮಗಳಲ್ಲಿ ನಾವು ಪ್ರವೃತ್ತರಾಗ್ತೀವಿ. ಅಲ್ಲಿ ಯಜ್ಞಾದಿ ಕರ್ಮಗಳನ್ನು ಶಾಸ್ತ್ರದಲ್ಲಿ ವಿಭಾಗ ಮಾಡಿದ್ದಾರೆ. ಒಬ್ಬನಿಗೆ ಪುತ್ರ ಬೇಕಾಗಿರ್ತದೆ, ಅವ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಸ್ವರ್ಗ ಬೇಕಾದವನು ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡ್ತಾನೆ. ಮಳೆ ಬೇಕಾಗಿತ್ತು ಅಂದರೆ ಕಾರೀರಿ ಯಾಗವನ್ನು ಮಾಡ್ತಾನೆ. ಹಿಂಗೆ ಅಜ್ಞಾನಿ ಜೀವರುಗಳ ಒಂದು ಅಪೇಕ್ಷೆಗಳು ಭಿನ್ನ ಭಿನ್ನವಾಗಿರ್ತಾ ಇದ್ದಾವೆ. ಹೀಗಾಗಿ ಅವುಗಳಿಗೆ ಸಾಧನವಾಗಿರ್ತಕ್ಕಂಥ ಯಜ್ಞಾದಿ ಕರ್ಮಗಳು ಕೂಡ ಬೇರೆ ಬೇರೆಯಾಗಿರ್ತಾ ಇದ್ದಾವೆ. ಆದ್ದರಿಂದ ಇಲ್ಲಿ ಮನುಷ್ಯರಿಗೆ ಭಿನ್ನ ಭಿನ್ನವಾಗಿರ್ತಕ್ಕಂಥ ಉದ್ದೇಶಗಳಿರ್ತಾ ಇದ್ದಾವೆ. ಯಾರೋ ಒಬ್ಬರು ಯಾವುದೋ ಒಂದು ಭೋಗದ ಪ್ರಾಪ್ತಿಗಾಗಿ ಯಾವುದೋ ಒಂದು ಪ್ರಕಾರದ ಕರ್ಮ ಮಾಡ್ತಾ ಇರ್ತಾರೆ. ಬೇರೆಯವರು ಅದಕ್ಕಿಂತಲೂ ಭಿನ್ನವಾಗಿ ಅವ್ರಿಗೆ ಯಾವುದೋ ಒಂದು ಬೇರೆ ಭೋಗದ ಅಪೇಕ್ಷೆ ಇರ್ತದೆ. ಆ ಭೋಗಗಳ ಪ್ರಾಪ್ತಿಗಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಕರ್ಮಗಳದಾವಲ್ಲ, ಆ ಬೇರೆ ಬೇರೆ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಇದಲ್ಲದೆ ಅವರು ಯಾವುದೇ ಒಂದು ಉದ್ದೇಶದಿಂದ ಮಾಡಲ್ಪಡ್ತಕ್ಕಂಥ ಕರ್ಮಗಳಲ್ಲಿಯೂ ಕೂಡ ಅಲ್ಲಿ ಅವರು ಪಡೆಯುವಂಥ ಭೋಗಗಳು ಕೂಡ ಅನೇಕ ಪ್ರಕಾರವಾಗಿರ್ತವೆ ಅಂತ. ಇಲ್ಲಿ ಒಂದೇ ರೀತಿ ಭೋಗ ಅನ್ನುವಂಥದ್ದು ಪ್ರಾಪ್ತಿಯಾಗಂಗಿಲ್ಲ. ಅದಕ್ಕೆ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತಿ ಯಾಂಶ್ಚ ಕಾಮಾನ್ ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್ ತಸ್ಮಾತ್ ಆತ್ಮರ್ಜಂ ಹೆರ್ಚಯದ್ ಭೂತಿ ಕಾಮಃ ಅಂತ ಉಪನಿಷತ್ತುಗಳಲ್ಲಿ ಹೇಳ್ಕೊಂಡು ಬಂದಾರ. ಯಾರ್ಯಾರಿಗೆ ಯಾವ್ಯಾವ ಲೋಕಗಳ ಕಾಮನೆ ಅನ್ನುವಂಥದ್ದಿದೆಯೋ ಅವರು ಅಂತಃಕರಣ ಶುದ್ಧಿಯುಳ್ಳವರಾಗಿ ಆ ಲೋಕಗಳನ್ನು ಪಡೆಯುವುದಕ್ಕೋಸ್ಕರವಾಗಿ ಆ ಕರ್ಮಗಳಲ್ಲಿ ತೊಡಗುತ್ತಾ ಇದ್ದಾರೆ. ಅದಕ್ಕೆ
ಆ ಕಾಮನೆಗೆ ಅವರವರ ಕಾಮನೆಗೆ ತಕ್ಕಂತೆ ಅವರಿಗೆ ಆ ಲೋಕಗಳು ಅವರಿಗೆ ಪ್ರಾಪ್ತಿಯಾಗ್ತಾ ಇದ್ದಾವೆ. ಅದಕ್ಕೆ ಆತ್ಮಜ್ಞಾನಿಯನ್ನು ನಾವು ಪೂಜಿಸಿದ್ದಾದರೆ ನಾವು ಬಯಸಿದ ಎಲ್ಲ ಭೋಗಗಳು ನಮಗೆ ಪ್ರಾಪ್ತಿಯಾಗ್ತವೆ ಅಂಥೇಳಿ ಹಿಂಗೆ ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಕಾಮಾನ್ಯ ಕಾಮಯತೆ ಮನ್ಯಮಾನ ಸ ಕಾಮವಿರ್ಜಾಯತೆ ತತ್ರ ತತ್ರ ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತು ಇಹೈವ ಸರ್ವೇ ಪ್ರವಿಲಿಯಂತೆ ಕಾಮಾಹ ಅಂತ ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದರು. ಅಂದರೆ ಯಾರು ಕಾಮನೆಗಳನ್ನು ಇಟ್ಟುಕೊಂಡು ಅನೇಕ ಕರ್ಮಗಳನ್ನು ಮಾಡ್ತಾ ಈ ಶರೀರವನ್ನು ಬಿಡ್ತಾ ಇದ್ದಾರೋ, ಕಾಮಾನ್ ಯಕ್ ಕಾಮಯತೆ ಮನ್ಯಮಾನ ಸ ಕಾಮಭಿರ್ಜಾಯತೆ ತತ್ರ ತತ್ರ, ಅವರು ಮಾಡಿರ್ತಕ್ಕಂಥ ಕರ್ಮದ ಫಲಗಳನ್ನು ಅನುಭೋಗ ಮಾಡುವುದಕ್ಕೋಸ್ಕರವಾಗಿ ಅವರು ಜನ್ಮವನ್ನು ಪಡ್ಕೊಳ್ತಾರೆ. ಅದು ಸ್ವರ್ಗಲೋಕ ಆಗಿರಬಹುದು, ಇಹಲೋಕದ ಭೋಗಗಳಾಗಿರಬಹುದು. ಅವರ ಕಾಮನೆಗಳಿಗೆ ತಕ್ಕಂತೆ ಅವರಿಗೆ ಜನ್ಮ ಅನ್ನುವಂಥದ್ದು ಬರುತ್ತದೆ. ಆದರೆ ಯಾವನು ಪೂರ್ಣ ಕಾಮನಾಗಿದ್ದಾನೋ, ತತ್ವಜ್ಞಾನಿಯಾಗಿರ್ತಕ್ಕಂಥವನು ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತು, ಪೂರ್ಣ ಕಾಮನಾಗಿರ್ತಕ್ಕಂಥ ತತ್ವಜ್ಞಾನಿ ಅವನು ಕೃತಕೃತ್ಯನಾಗಿದ್ದಾನೆ. ಅವನ ಎಲ್ಲ ಕಾಮನೆಗಳು ಇಲ್ಲಿ ಲಯವನ್ನು ಹೊಂದಿಬಿಟ್ಟಿದ್ದಾವೆ ಅಂತ. ಇಹೈವ ಸರ್ವೇ ಪ್ರವಿಲಿಯಂತೆ ಕಾಮಾಹ, ಅವನ ಎಲ್ಲ ಕಾಮನೆಗಳು ಇಲ್ಲಿ ಲಯವನ್ನು ಹೊಂದಿದ್ದಾವೆ ಅಂಥೇಳಿ ಹಿಂಗೆ ಉಪನಿಷತ್ತುಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಈ ಜಗತ್ತಿನಲ್ಲಿರ್ತಕ್ಕಂಥ ಒಂದು ಸಮಸ್ತ ಜನಗಳು ಅನೇಕ ಕಾಮನೆಗಳುಳ್ಳವರಾಗಿ ಆ ಜಗತ್ತಿನ ಎಲ್ಲ ಪದಾರ್ಥಗಳಲ್ಲಿ ಅವರಿಗೆ ಕಾಮನೆ ಉಂಟಾಗಿ ಏನು ಮಾಡ್ತಾರವರು, ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಒಂದು ವಿಷಮ ಭಾವ ಇರ್ತದಂತ. ಕೆಲವರನ್ನು ಪ್ರಿಯವಾಗಿ ತಿಳಿತಾರೆ, ಇನ್ನು ಕೆಲವರನ್ನು ಅಪ್ರಿಯವಾಗಿ ತಿಳಿತಾರೆ. ಒಂದೇ ಪದಾರ್ಥವನ್ನು ಕೆಲವು ಅಂಶದಲ್ಲಿ ಪ್ರಿಯವಾಗಿ ತಿಳಿತಾರೆ, ಇನ್ನು ಕೆಲವು ಅಂಶದಲ್ಲಿ ಅಪ್ರಿಯವಾಗಿ ತಿಳಿತಾರಂತ. ಈ ಪ್ರಕಾರ ಒಂದು ಜಗತ್ತಿನ ಒಂದು ಸಮಸ್ತ ಪದಾರ್ಥಗಳಲ್ಲಿ, ವ್ಯಕ್ತಿಗಳಲ್ಲಿ ಮತ್ತು ಘಟನೆಗಳಲ್ಲಿ ಅವರಿಗೆ ಅನೇಕ ಪ್ರಕಾರದಿಂದ ಅವರಿಗೆ ವಿಷಬುದ್ಧಿ ಅನ್ನುವಂಥದ್ದಿರ್ತದೆ. ಹೀಗಾಗಿ ಅನಂತ ಭೇದಗಳದಾವಂತ. ಆ ಅನಂತ ಭೇದವನ್ನು ತಿಳಿಸುವುದಕ್ಕೋಸ್ಕರವಾಗಿ ಇಲ್ಲಿ ಭಗವಂತ ಏನು ಹೇಳಿದ, ಬಹುಶಾಖಾ ಹ್ಯನಂತಾಶ್ಚ, ಆ ಸಕಾಮ ಮನುಷ್ಯರ ಬುದ್ಧಿಗಳು ಅವು ಬಹುಭೇದಗಳುಳ್ಳವುಗಳಾಗಿದ್ದಾವೆ ಅಂತ. ನಿಶ್ಚಯವಾಗಿಯೂ ಕೂಡ ಬಹುಭೇದಗಳುಳ್ಳವಾಗಿದ್ದಾವೆ. ಅವ್ಯವಸಾಯಿನಾಂ, ಅವ್ಯವಸಾಯನ ಅಂದರೆ ಏನು, ಅಸ್ಥಿರವಾಗಿರತಕ್ಕಂಥ, ವಿಚಾರ ಶೂನ್ಯರಾಗಿರ್ತಕ್ಕಂಥ, ವಿವೇಕ ಇಲ್ಲದೆ ಇರತಕ್ಕಂಥ ಇಲ್ಲಿ ಸಕಾಮ ಮನುಷ್ಯರು ಅಂತ ನಾವು ಅರ್ಥ ಮಾಡಬೇಕು. ಅವ್ಯವಸಾಯಿನಾಂ ಅಂತಂದರೆ ಅದಕ್ಕಿಲ್ಲಿ ಏನು ವ್ಯವಸಾಯಾತ್ಮಿಕ ಬುದ್ಧಿ ಅಂತಂದಾಗಲ್ಲಿ, ಬುದ್ಧಿ ಅಂದರೆ ಏನು, ನಮಗೆ ತಿಳುವಳಿಕೆ, ನಮಗೆ ಜ್ಞಾನ. ಕರ್ಮವನ್ನು ಮಾಡಬೇಕಾದ್ರೆ ನಮಗೆ ತಿಳುವಳಿಕೆ ಬೇಕಂತಾರೆ. ಕರ್ಮದಿಂದ ಬರ್ತಕ್ಕಂಥ ಫಲಗಳೆಲ್ಲ ಇವು ಅನಿತ್ಯದಾವು. ಈಗ ಉಪನಿಷತ್ನಲ್ಲಿ ಹೇಳ್ಕೊಂಡು ಬರ್ತಾರೆ, ತದ್ಯತಾ ಇಹ ಕರ್ಮಚಿತೋ ಲೋಕಃ ಕ್ಷೀಯತೆ ತಥಾ ಅಮೂತ್ರ ಪುಣ್ಯಚಿತೋ ಲೋಕಃ ಕ್ಷೀಯತೆ. ಹೆಂಗೆ ನಾವು ಈ ಸಂಸಾರದೊಳಗೆ ಕೃಷಿ ವಾಣಿಜ್ಯಾದಿ ಕರ್ಮಗಳಿಂದ ಬಂದಿರತಕ್ಕಂಥ ಫಲ ಅನ್ನುವಂಥದ್ದು ಅದನ್ನು ಉಪಭೋಗ ಮಾಡುವುದರಿಂದ ಹೇಗದು ಕ್ಷೀಣಾಗಿ ಹೋಗ್ತದೆ, ನಾಶಾಗಿ ಹೋಗುತ್ತದೆಯೋ, ಹಾಗೆ ಸ್ವರ್ಗಲೋಕದ ಭೋಗಗಳು ಕೂಡ ಅವುಗಳನ್ನು ನಾವು ಅನುಭೋಗ ಮಾಡ್ತೇವೆ. ಸ್ವರ್ಗಲೋಕದಲ್ಲಿ ಹೋಗಿ ಆ ಭೋಗಗಳನ್ನು ಭೋಗಿಸುವುದರಿಂದ ನಮ್ಮ ಪುಣ್ಯ ಕ್ಷೀಣ ಆಗ್ತದೆ. ಯಾಕಂದರೆ ಅವು ಪುಣ್ಯದಿಂದಲೇ ಪ್ರಾಪ್ತ ಆಗಿರ್ತವೆ. ಯಾವಾಗ ಪುಣ್ಯ ತೀರ್ತು ಅಂತಂದರೆ ಆವಾಗ ಪುಣ್ಯ ಕ್ಷೀಣ ಆಗಿಬಿಡ್ತದೆ. ಆದ್ದರಿಂದ ಅವು ಕೂಡ ನಾಶವುಳ್ಳವುಗಳದಾವು ಅಂತ. ಕರ್ಮಗಳಿಂದ ಬರ್ತಕ್ಕಂಥ ಸ್ವರ್ಗಾದಿಗಳು ಕೂಡ ಅವು ಅನಿತ್ಯದಾವು ಅಂಥೇಳಿ ಹಿಂಗೆ ವಿವೇಕ ಬುದ್ಧಿಯಿಂದ ತಿಳ್ಕೊಂಡು ಇಲ್ಲಿ ಸಕಾಮ ಕರ್ಮಗಳನ್ನು ಮಾಡೋದು ಬಿಟ್ಟು ನಿಷ್ಕಾಮ ಕರ್ಮಗಳನ್ನೇ ಮಾಡಬೇಕನ್ನುವಂಥ ಒಂದು ತಿಳುವಳಿಕೆಗೆ ಇದಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಕರೀತಾ ಇದ್ದಾರೆ. ಎಲ್ಲ ಕರ್ಮಗಳು ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಕರ್ಮಗಳಿಂದ ಬರುವಂಥ ಫಲ ಅನ್ನುವಂಥದ್ದು ಅನಿತ್ಯದ ಅಂತ. ಇಲ್ಲಿ ನಿತ್ಯವಾಗಿರ್ತಕ್ಕಂಥ ಆತ್ಮನನ್ನು ನಾವು ಅರ್ಥಕೊಳ್ಬೇಕಾಗ್ಯದ. ಈ ಒಂದು ಬುದ್ಧಿಯ ಸ್ವರೂಪ ಏನು, ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿದರೆ ಬುದ್ಧಿಯ ಸ್ವರೂಪ ಏನು ಅಂತಂದ್ರೆ ಈ ಬುದ್ಧಿ ಇದು ಏಕಮುಖವಾಗಿರ್ತದೆ ಅಂತ. ಯಾಕಂದರೆ ಒಂದು ಸಲ ನಾವು ಅದರ ಬಗ್ಗೆ ನಿಶ್ಚಯ ಮಾಡಿಕೊಂಡೇವಿ ಅಂತಂದರೆ ನಾವು ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ಅದನ್ನು ಕೊನೆಗಾಣಿಸ್ತೀವಿ ಅಂತ.
ಅದನ್ನು ಕೊನೆಗಾಡಿಸಿ ತೀರಿಸ್ಬೇಕನ್ನುವಂಥ ನಿಶ್ಚಯಾತ್ಮಕವಾಗಿರ್ತಕ್ಕಂಥದ್ದು ಇರ್ತದೆ ಅಂತ. ಇಲ್ಲಿ ಅವ್ಯವಸಾಯಿನಾಂ ಬುದ್ಧಯ ಅಂತಂದಾಗ ಆ ವಿಚಾರದ ನಿರ್ಣಯಕ್ಕೆ ಬರದೇ ಇರುವವರಿಗೆ ಇದು ಅವ್ಯವಸಾಯಾತ್ಮಿಕ ಅಂತ ಹೇಳ್ತಾ ಇದ್ದಾರೆ. ಅವ್ಯವಸಾಯಿನಾಮ್ ಅಂತಂದ್ರೆ ಏನು? ಮೇಲೆ ಹೇಳಿದ ರೀತಿಯೊಳಗೆ ಒಂದು ವಿಚಾರದಿಂದ ನಿರ್ಣಯಕ್ಕೆ ಬರಲಾರದೆ ಯಾರು ಇರ್ತಾ ಇದ್ದಾರೋ ಅವರು ಅವ್ಯವಸಾಯಿಗಳು ಅಂತ. ಅವರ ತಿಳುವಳಿಕೆಗಳು ಅನೇಕವಾಗಿರ್ತಾವೆ. ಆದ್ದರಿಂದ ಬುದ್ಧಯ ಅಂತ ಇಲ್ಲಿ ಬಹುವಚನ ಪ್ರಯೋಗ ಆಗ್ಯದ. ಅವರ ಬುದ್ಧಿಗಳು ಅನೇಕ ವಿಧವಾಗಿರ್ತಕ್ಕಂಥ ಫಲಗಳನ್ನು ಬಯಸ್ತಾ ಇರ್ತಾವೆ. ಅವರು ಕಂಡ ಕಡೆಗೆ ತಿರುಗ್ತಾ ಇರ್ತಾರೆ. ಈಗ ಹೆಂಗೆ ಅನೇಕ ಶಾಖೆಗಳು ಇರ್ತಾ ಇದ್ದಾವೆಯೋ ಆ ಶಾಖೆಗಳು ಲೆಕ್ಕವಿಲ್ಲದಷ್ಟು ಅದಾವೆ. ಹಂಗೆ ಇಲ್ಲಿ ಇವರು ಮಾಡ್ತಕ್ಕಂಥ ಕರ್ಮಗಳು ಅನಂತ, ಫಲಗಳು ಅನಂತ, ಕರ್ಮಗಳು ಅನಂತ. ಅವರಲ್ಲಿ ಬುದ್ಧಿಯೊಳಗೆ ನಿಶ್ಚಯ ಇರೋಂಗಿಲ್ಲ. ಆ ಫಲ ಪಡಿಬೇಕು, ಈ ಫಲ ಪಡಿಬೇಕು, ಅದನ್ನು ಪಡ್ಕೋಬೇಕು, ಇದನ್ನು ಪಡ್ಕೋಬೇಕು ಅಂಥೇಳಿ ಅವ್ರ ಬುದ್ಧಿ ಯಾವಾಗಲೂ ಒಂದು ಕಡೆಯಲ್ಲಿ ಅಚಲವಾಗಿ ನಿಲ್ಲದೆ ಅನಂತ ಫಲಗಳಲ್ಲಿ ಅವ್ರ ಬುದ್ಧಿ ಹರಿದಾಡ್ತಾ ಇರ್ತದೆ ಅಂತ. ಇಂಥವರು ಕರ್ಮಯೋಗಿಗಳು ಅಂತ ಹೇಳಿಸ್ಕೊಳ್ಳೋಕೆ ಇವರು ಯೋಗ್ಯರಲ್ಲ. ಯಾಕಂದರೆ ಇವರು ಯಾವ ಕರ್ಮ ಮಾಡಿದ್ರೂ ಕೂಡ ಆ ಕರ್ಮ ಫಲ ಕೊಟ್ಟು ಅದು ಫಲದ ಭೋಗಕ್ಕಾಗಿ ಪುನರ್ಜನ್ಮವನ್ನು ಕೊಡ್ತದೆ. ಇವರು ಜನ್ಮರಹಿತರಾಗುವುದಿಲ್ಲ. ಅವ್ಯವಸಾಯಾತ್ಮಿಕವಾಗಿರ್ತಕ್ಕಂಥ ಬುದ್ಧಿಯುಳ್ಳವರು ಈ ಭವಚಕ್ರದಲ್ಲಿ ತಿರುಗ್ತಾರೆ. 84 ಲಕ್ಷ ಜೀವರಾಶಿಗಳಲ್ಲಿ ಪುನಃ ಪುನಃ ಹುಟ್ಟಿ ಬರ್ತಾ ಇದ್ದಾರೆ. ಈ ಜನ್ಮರಾಹಿತ್ಯವನ್ನು ನಾವು ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ನಮ್ಮ ಬುದ್ಧಿ ಹೇಗಿರಬೇಕು ಅಂತಂದರೆ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳ್ತಾರೆ. ಅಂದರೆ ಅಚಲವಾಗಿರ್ತಕ್ಕಂಥ ಬುದ್ಧಿ ಇರಬೇಕು, ಸ್ಥಿರವಾಗಿರ್ತಕ್ಕಂಥ ಬುದ್ಧಿ ಇರಬೇಕು. ಅಂದರೆ ಜ್ಞಾನದಿಂದ ಕೂಡ್ಕೊಂಡಿರಬೇಕು. ಅಲ್ಲಿ ವಿಚಾರ ಅನ್ನುವಂಥದ್ದು ಬೇಕಂತಾರೆ. ತಿಳುವಳಿಕೆ ಇರಬೇಕು. ಆ ತಿಳುವಳಿಕೆ ಅಂದರೆ ಮತ್ತು ಅಲ್ಲಿ ಫಲಾಪೇಕ್ಷೆ ಇಲ್ಲದೆ, ಯಾವುದೊಂದು ಫಲಗಳ ಕಾಮನೆ ಅನ್ನುವಂಥದ್ದಿಲ್ಲದೆ ಆ ಕರ್ಮಗಳಲ್ಲಿ ಅವರು ಪ್ರವೃತ್ತರಾದರು ಅಂತಂದ್ರೆ ಅದು ಅವರಿಗೆ ಬಂಧನವನ್ನು ಉಂಟು ಮಾಡೋದಿಲ್ಲ. ಅವರು ಅಂತಃಕರಣ ಶುದ್ಧಿಯುಳ್ಳವರಾಗಿ ಅವರು ಜ್ಞಾನದ್ವಾರ ಮುಕ್ತಿಯನ್ನೇ ಪಡೀತಾ ಇದ್ದಾರೆ. ಆದರೆ ಸಕಾಮನೆಯಿಂದ ಮಾಡ್ತಕ್ಕಂಥವ್ರು ಏನಾಗ್ತಾರೆ? ಆ ಕರ್ಮದ ಫಲವನ್ನು ಅನುಭವಿಸುವುದಕ್ಕೋಸ್ಕರವಾಗಿ ಪುಣ್ಯ ಕಾರ್ಯಗಳನ್ನು ಮಾಡಿ ಆ ಪುಣ್ಯದ ಫಲ ಅನುಭವಿಸಲಿಕ್ಕೆ ಅವರು ಅನೇಕ ಜನ್ಮಗಳನ್ನು ಎತ್ತಬೇಕಾಗ್ತದೆ. ಮತ್ತೆ 84 ಲಕ್ಷ ಜೀವರಾಶಿಗಳಲ್ಲಿ ಅವರು ಪುನಃ ಪುನಃ ತಿರುಗಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕರ್ಮಯೋಗ ಅಂತ ಎದಕ್ಕೆ ಕರೀತಾರ ಅಂತಂದ್ರೆ ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಅನ್ನುವಂಥ ಭಾವ ಇಲ್ಲದೆ ನಾನು ಕರ್ತ ನಾನು ಭೋಕ್ತ ಅನ್ನುವಂಥದ್ದನ್ನು ತೆಗೆದು ಹಾಕಬೇಕು. ಅವರಲ್ಲಿ ಸಮದೃಷ್ಟಿ ಇರಬೇಕು. ಸುಖ ದುಃಖ ಮಾನ ಅಪಮಾನ ಸೋಲು ಗೆಲುವು ಏನು ಬಂದ್ರೂ ಕೂಡ ಅವುಗಳಲ್ಲಿ ಸಮದೃಷ್ಟಿ ಅಳವಟ್ಟಿರಬೇಕು. ಮತ್ತು ಇಲ್ಲಿ ಏಕಬುದ್ಧಿ ಅಂತ ಹೇಳ್ತಾರೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ ಹೇಳಿದರು ಅರ್ಜುನ. ಈ ಕರ್ಮಯುಗದೊಳಗೆ ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಬುದ್ಧಿ ಅದು ಒಂದೇ ಆಗಿರ್ತದೆ ಅಂತ. ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಬುದ್ಧಿ ಒಂದೇ ಇರ್ತದೆ. ಆದರೆ ಇಲ್ಲಿ ವಿವೇಕಹೀನರಾಗಿರ್ತಕ್ಕಂಥ ಪುರುಷರು ಮಾತ್ರ ಅವ್ರ ಬುದ್ಧಿಯಲ್ಲಿ ನಿಶ್ಚಯ ಇರಂಗಿಲ್ಲ. ಅವರು ಭೇದ ಬುದ್ಧಿ ಉಳ್ಳವರಾಗಿರ್ತಾರೆ ಮತ್ತು ಅವರು ಅನಂತ ಭೋಗಗಳ ಆಕಾಂಕ್ಷೆ ಉಳ್ಳವರಾಗಿರ್ತಾ ಇದ್ದಾರೆ. ಹೀಗಾಗಿ ಅವರು ಈ ಭವಸಾಗರದಲ್ಲಿ ಹುಟ್ಟಿ ಬರಬೇಕಾಗ್ತದೆ. ಅದಕ್ಕೆ ಇಲ್ಲಿ ವ್ಯವಸಾಯಾತ್ಮಕ ಬುದ್ಧಿಯನ್ನು ನಾವು ಬೆಳೆಸ್ಕೊಳ್ಬೇಕಂತಾರೆ. ನಮ್ಮಲ್ಲಿ ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಒಂದು ಬುದ್ಧಿ ಅನ್ನುವಂಥದ್ದು ನಮಗೆ ಇತ್ತು ಅಂತಂದರೆ ನಾವು ಆ ಪರಬ್ರಹ್ಮದ ಜ್ಞಾನವನ್ನು ಮಾಡ್ಕೊಳ್ತೀವಿ. ಆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪವೇ ಸತ್ಯವಾಗಿರ್ತಕ್ಕಂಥದ್ದು. ಈ ನಿಶ್ಚಯ ಮಾಡ್ಕೋಬೇಕು ನಾವು. ಆ ಪರಮಾತ್ಮನೇ ನಾನಿದ್ದೇನೆ, ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಎನ್ನುವಂಥ ನಿಶ್ಚಯ ಜ್ಞಾನ ಆಯಿತು ಅಂತಂದರೆ ಆ ಬುದ್ಧಿ ಯಾವತ್ತೂ ಚಲಿಸೋದಿಲ್ಲ. ಅದರಲ್ಲಿ ಹೊಯ್ದಾಟ ಇರಂಗಿಲ್ಲ. ಈಗ ಕನ್ನಡಿ ಅನ್ನುವಂಥದ್ದು ಅದನ್ನು ತಿಳ್ಕೊಡ್ರಿ ನೀವು. ಆ ಕನ್ನಡಿಯೊಳಗೆ ಧೂಳು ಮುಚ್ಚಿತ್ತು ಅಂತ ತಿಳ್ಕೊಡ್ರಿ ನೀವು. ಅಲ್ಲಿ ನಮ್ಮ ಮುಖ ಅನ್ನುವಂಥದ್ದು ಕಾಣ್ತದೇನು ಅಂತಂದ್ರೆ ಕಾಣೋದಿಲ್ಲ. ಅಂದರೆ ಇಲ್ಲಿ ನಾವು ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಅಂಥೇಳಿ ಈ 3 ದೋಷಗಳದಾವೆ. ಈ 3 ದೋಷಗಳನ್ನ ನಾವು ನಿವೃತ್ತಿ ಮಾಡಿಕೊಳ್ಬೇಕು. ಮಲದೋಷ ಅಂದ್ರೆ ಪಾಪದೋಷ. ಕನ್ನಡಿ ಮೇಲೆ ಧೂಳು ಮುಚ್ಚಿತ್ತು ಅಂತಂದ್ರೆ ನಮ್ಮ ಮುಖ ಅನ್ನುವಂಥದ್ದು ಕಾಣೋದಿಲ್ಲ.
ಹಂಗೆ ನಮ್ಮಲ್ಲಿ ಪಾಪ ಸಂಸ್ಕಾರಗಳು, ಪಾಪ ವಾಸನೆ ನಮ್ಮ ಅಂತಃಕರಣಗಳು ಮುಚ್ಚಿ ಹಾಕಿದ್ದು ಅಂತಂದ್ರೆ ನಾವು ಆತ್ಮನನ್ನು ನೋಡಲಿಕ್ಕಾಗೋದಿಲ್ಲ, ನಮ್ಗೆ ಪರಮಾತ್ಮನ ದರ್ಶನ ಆಗಂಗಿಲ್ಲ. ಅದಕ್ಕೆ ನಾವು ಮಲದೋಷ ಕಳ್ಕೊಳ್ಬೇಕು ಅಂತಂದರೆ ನಾವು ಯಾವಾಗಲೂ ಧ್ಯಾನ ಮಾಡಬೇಕು, ಈಶ್ವರನ ಪೂಜಾ ಮಾಡಬೇಕು. ಇವೆಲ್ಲವನ್ನು ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಪಾಪಗಳು ಹೋಗ್ತಾ ಇದ್ದಾವೆ. ಸತ್ಸಂಗ ಮಾಡೋದ್ರಿಂದ, ಜಪತಪಾದಿಗಳನ್ನು ಮಾಡೋದ್ರಿಂದ ನಮ್ಮ ಅಂತಃಕರಣ ಪರಿಶುದ್ಧ ಆಗ್ತದೆ ಅಂತ. ಇನ್ನು ವಿಕ್ಷೇಪ ದೋಷ, ಕನ್ನಡಿ ಹೊಯ್ದಾಡ್ತಾ ಇತ್ತು ಅಂತಂದರೆ ನಮ್ಮ ಮುಖ ಕಾಣಂಗಿಲ್ಲ. ಕನ್ನಡಿ ಅಚಲ ಇರಬೇಕದು. ಅಚಲವಾದ ಕನ್ನಡಿಯೊಳಗೆ ನಾವು ಮುಖ ನೋಡ್ಕೊಳ್ಳಿಕ್ಕಾಗ್ತದೆ. ಹಂಗೆ ನಮ್ಮ ಮನಸ್ಸು ಅಚಲ ಇರಬೇಕು, ನಮ್ಮ ಬುದ್ಧಿ ಅಚಲ ಇರಬೇಕು. ಇನ್ನು ಆವರಣ ದೋಷ ಅಂದರೆ ನಾವು ಕನ್ನಡಿ ಎದುರುಗಡೆ ಒಂದು ಬಟ್ಟೆ ಇಳಿಬಿಟ್ಟೇವಿ ಅಂತಂದ್ರೆ ಅದ್ರೊಳಗೆ ನಮ್ಮ ಮುಖ ಕಾಣಂಗಿಲ್ಲ, ಆ ಬಟ್ಟೆ ಸರಿಸ್ಬೇಕಂತಾರೆ. ಹಂಗಿಲ್ಲಿ ಅಜ್ಞಾನ ಅನ್ನುವಂಥ ಆವರಣ ಆಗ್ಯದ. ಆ ಅಜ್ಞಾನ ಆವರಣ ನಿವೃತ್ತಿ ಆಗಬೇಕು. ಅದು ಕೇವಲ ಶ್ರವಣಾದಿಗಳಿಂದ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೆ ಈ ರೀತಿಯಾಗಿ ನಾವು ಭಗವತ್ ಸಾಕ್ಷಾತ್ಕಾರವನ್ನು ಹೊಂದಬೇಕಾಗಿತ್ತು ಅಂತಂದರೆ, ನಾವು ಮೋಕ್ಷವನ್ನು ಹೊಂದಬೇಕಾದ್ರೆ ನಾವಿಲ್ಲಿ ಯಾವಾಗಲೂ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷವನ್ನು ಕಳ್ಕೊಂಡು ನಮ್ಮ ಬುದ್ಧಿಯನ್ನು ಸ್ಥಿರ ಮಾಡಿಕೊಂಡು ನಾವು ಅರಿತುಕೊಂಡು ಧ್ಯಾನದಿಂದ ನಾವು ಕರ್ಮಾದಿಗಳನ್ನು ಮಾಡಿದ್ದಾದರೆ ಅಂಥ ನಿಷ್ಕಾಮ ಕರ್ಮ ಅನ್ನುವಂಥದ್ದು ಅದು ಕರ್ಮಯೋಗ ಅಂತ ಹೇಳಿಸ್ಕೊಳ್ತದೆ. ಆ ಕರ್ಮಯೋಗವೇ ತತ್ವಜ್ಞಾನಕ್ಕೆ ಸಾಧನ ಆಗ್ಯದ. ತತ್ವಜ್ಞಾನದಿಂದ ಮುಕ್ತರಾಗ್ತಾ ಇದ್ದೀವಿ. ನಾವು ತತ್ವಜ್ಞಾನ ಮಾಡ್ಕೊಳ್ಬೇಕು ಅಂತಂದರೆ ನಾವು ಕರ್ಮಯೋಗಿಗಳಾಗಬೇಕು, ಬರೀ ಕರ್ಮಿಗಳಾಗಬಾರದು. ಕರ್ಮಿಗಳು ಅಂತಂದರೆ ಏನು, ಫಲಾಪೇಕ್ಷೆಯಿಂದ ನಾವು ಮಾಡಿದ್ದೀವಿ ಅಂತಂದರೆ ನಾವು ಕರ್ಮಿಗಳಾಗ್ತಾ ಇದ್ದೀವಿ. ಯಾವ ಫಲಾಪೇಕ್ಷೆ ಇಲ್ಲದೆ ಅದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಕರ್ಮಗಳನ್ನು ಮಾಡಿದ್ದೀವಿ ಅಂತಂದರೆ, ಅಂದರೆ ನಾನು ಕರ್ತ ನಾನು ಹೋಗ್ತಾ ಅನ್ನುವಂಥ ಬುದ್ಧಿಯನ್ನು ಬಿಟ್ಟು ಸಮತ್ವ ಭಾವನೆಯಿಂದ ನಾವು ಆ ಕರ್ಮ ಮಾಡಿದಾಗ ಅದು ಕರ್ಮ ಯೋಗ ಅಂತ ಹೇಳಿಸ್ಕೊಳ್ತದೆ. ಅದು ಜ್ಞಾನದ್ವಾರ ಮುಕ್ತಿಗೆ ಸಾಧನ ಆಗ್ತದೆ ಅಂಥೇಳಿ ಇಲ್ಲಿ ಆತ್ಮನಿಷ್ಠೆ ಉಳ್ಳವರಿಗೆ ಅದು ಒಂದೇ ಬುದ್ಧಿ ಇರ್ತದೆ, ಆತ್ಮನಿಷ್ಠೆ ಇಲ್ಲದೇ ಇರೋರಿಗೆ ಅದು ಅನೇಕವಾಗಿರ್ತದೆ ಅನ್ನುವಂಥ ಒಂದು ವರ್ಣನೆಯನ್ನು ಭಗವಂತ ಈ ಶ್ಲೋಕದೊಳಗೆ ಬಹು ಸುಂದರವಾಗಿ ಉಪದೇಶ ಮಾಡಿದ್ದಾನೆ. ಅದಕ್ಕೆ ತಮೇತಂ ವಿದಿತ್ವ ವೇದಾನುವಚನೇನ ಯಜ್ಞೇನ ದಾನೇನ ತಪಸ ಅನಾಶಕೇನ ಅಂತ ಶ್ರುತಿ ಹೇಳ್ತದೆ. ಅಂದರೆ ಇಲ್ಲಿ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಈ 4 ಆಶ್ರಮಗಳಿಗೂ ಕೂಡ ಆತ್ಮತತ್ವದ ನಿಶ್ಚಯ ಅನ್ನುವಂಥ ಒಂದು ಬುದ್ಧಿ ಅನ್ನುವಂಥದ್ದು ಇದು ಬರ್ತದೇನು ಅಂತಂದರೆ, ಎಲ್ಲರೂ ಅಧಿಕಾರಿಗಳಾಗಿದ್ದಾರೆ ಅಂತ. ಎಲ್ಲರೂ ಕೂಡ ಅವರವರ ಒಂದು ಸಾಧನಾ ಮೂಲಕವಾಗಿ ಜ್ಞಾನವನ್ನು ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಬರ್ತದೆ ಅಂಥೇಳಿ ಇಲ್ಲಿ ಎಲ್ಲರೂ ಕೂಡ ಜ್ಞಾನ ಮಾಡ್ಕೊಳ್ಳಿಕ್ಕೆ ಅಧಿಕಾರಿಗಳಿದ್ದಾರೆ. ನಾವು ಬ್ರಹ್ಮಚಾರಿಗಳಾಗಿರ್ಬೋದು, ಗೃಹಸ್ಥರಾಗಿರ್ಬೋದು, ವಾನಪ್ರಸ್ಥ ಸನ್ಯಾಸಿಗಳಾಗಿರ್ಬೋದು. ಅಲ್ಲಿ ಅವರು ತಪಸ್ಸಿನಿಂದ, ವೇದಾಧ್ಯಯನದಿಂದ, ಅಂದರೆ ಬ್ರಹ್ಮಚಾರಿಗಳು ವೇದಾಧ್ಯಯನ ಮೂಲಕವಾಗಿ ಮತ್ತು ಗೃಹಸ್ಥರಾಗಿರ್ತಕ್ಕಂಥವರು ಯಜ್ಞ ದಾನಗಳಿಂದ, ವಾನಪ್ರಸ್ಥರಾಗಿರ್ತಕ್ಕಂಥವರು ತಪಸ್ಸಿನಿಂದ, ಹಾಗೆ ಸನ್ಯಾಸಿಗಳಾಗಿರ್ತಕ್ಕಂಥವರು ಅನಾಶಕೇನ ಅಂತಂದ್ರೇನು, ಅದೊಂದು ವ್ರತ, ಒಂದೇ ಆಹಾರವನ್ನು ತ್ಯಾಗ ಮಾಡಿ ಅನೇಕ ಮಂತ್ರ ಜಪ ತಪಾದಿಗಳನ್ನು ಮಾಡ್ತಕ್ಕಂಥದ್ದು, ಅದು ಸನ್ಯಾಸಿಯ ಒಂದು ಧರ್ಮ ಅಂತ ತಿಳಿಸ್ಕೊಳ್ತದೆ. ಅವರು ಈ ಪ್ರಕಾರವಾಗಿ ಇಲ್ಲಿ ಇವರೆಲ್ಲರೂ ಕೂಡ ಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ ಅಧಿಕಾರಿಗಳದಾರ. ಅವರು ತಮ್ಮ ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸಬೇಕು ಅಂತ ನಿಷ್ಕಾಮವಾಗಿ ಅವರು ಆಚರಿಸಿದಾಗ ಮಾತ್ರ ಅವರು ಜ್ಞಾನದ್ವಾರ ಮುಕ್ತಿಯನ್ನು ಪಡಿತಾರೆ ಅನ್ನುವಂಥ ವಿಚಾರವನ್ನು ಕೂಡ ಇದರಲ್ಲಿ ಸೂಕ್ಷ್ಮವಾಗಿ ಉಪದೇಶ ಮಾಡಿದ್ದಾರೆ. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕರ್ಮಯೋಗವನ್ನು ಮಾಡ್ತಕ್ಕಂಥ ಸದ್ಬುದ್ಧಿಯನ್ನು ಸದ್ಗುರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳ್ತಾ ಈ 2 ನುಡಿ ಸದ್ಗುರುಗಳನ್ನು ಕಲ್ಪಿಸಿ ವಿವರಿಸ್ತಾ ಇದ್ದೇನೆ. ಓಂ ತತ್ಸತ್.